ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿಪ್ಪ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಮಸ್ತ್. ಇವತ್ತು ಆ್ಯಕ್ಚುಲಿ ಯಾವ ಟಾಪಿಕ್ ತೊಗೊಂಡು ಬಂದೀನಿರಿಪ್ಪ ಅಂದ್ರೆ ಹೇರ್ ಫಾಲ್, ಹೇರ್ ಗ್ರೋತ್, ನಮ್ಮ ಹೇರ್ನ ಹೇಗೆ ಟೆಸ್ಟ್ ಮಾಡ್ಬೇಕು ಅನ್ನೋದು. ಆ್ಯಕ್ಚುಲಿ ಹೇರ್ ಟೆಸ್ಟ್ ಅಂದ್ಕೊಳ್ಳಿ ಹೇರಿಗೂ ಟೆಸ್ಟ್ ಇರುತ್ತಾ ಅಂತ ಹೇಳಿ ನಿಮ್ಮ ತಲೆ ಟಣ್ ಅಂತ ಬಂದಿರ್ಬೇಕು ರೀ. ಆ್ಯಕ್ಚುಲಿ ಹೇರಿಗೂ ಟೆಸ್ಟ್ ಇರ್ತದೆ. ಹೇರ್ ಟೆಸ್ಟ್ ನಾವು ಆ್ಯಕ್ಚುಲಿ ಯಾವುದು ಲ್ಯಾಬ್ರೋಟ್ರಿದಾಗ ಹೋಗಿ ಬ್ಲಡ್ ಟೆಸ್ಟ್ ಕೊಟ್ಟು ಹೇರ್ ಟೆಸ್ಟ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಸೊ ಇಟ್ಸ್ ಅ ಸೆಲ್ಫ್ ಟೆಸ್ಟ್. ನಾವು ನಮ್ಮ ಹೇರ್ನ ಹೇಗೆ ಸೆಲ್ಫ್ ಟೆಸ್ಟ್ ಮಾಡ್ಕೋತೀವಪ್ಪ ಅಂತ ಹೇಳಿ ಜಸ್ಟ್ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ತೊಗೊಂಡು ಬಂದೀನಿ ರೀ. ಆ್ಯಕ್ಚುಲಿ ನೀವು ಅನ್ಬೋತಿರ್ಬೋದ ಇವಳು ಹೇರ್ಸ ಕಡಿಮೆ ಅದಾವ, ಸೊ ಇವಳು ಮತ್ತೊಬ್ರಿಗೆ ಹೇರ್ಸ್ ಟಿಪ್ ಕೊಡಕ್ಕೆ ಬಂದಾಳಪ್ಪ ಅಂದ್ರೆ ಆ್ಯಕ್ಚುಲಿ ನನಗೆ ಗೊತ್ತಿರೋದು ನಾ ಹೇಳ್ತೀನಿ ರೀ. ನಿಮಗೂ ಹೆಲ್ಪ್ ಆಗ್ಬೋದು. ಆ್ಯಕ್ಚುಲಿ ನನ್ನ ಹೈಟಿಗೆ, ನನ್ನ ವೇಟಿಗೆ, ನನ್ನ ಹೇರ್ ಗ್ರೋತಿಗೆ ಕರೆಕ್ಟ್ ಅದ. ಆ್ಯಕ್ಚುಲಿ ನಿಮ್ಗೆ ಹೆಂಗಂದ್ರಪ್ಪ, ಹೈಟಿಗೂ ವೇಟಿಗೂ ನಿಮ್ಮ ಬಾಡಿಗೂ ಹೇರ್ ಎಷ್ಟು ಫಿಕ್ಸ್ ಇರ್ಬೇಕಂತ ಹೇಳಿ ನಿಮ್ಗೆ ಗೊತ್ತಾಗ್ತಿತ್ತು. ಯಾಕಂದ್ರೆ ನೀವು ಸಣ್ಣವರಿದ್ದಾಗಿಂದನೂ ನಿಮ್ದು ಒಂದೊಂದು ಟೈಮ್ ಇಷ್ಟು ಬೆಳೆದಿರುತ್ತೆ, ಒಂದೊಂದು ಟೈಮ್ ಇಷ್ಟು ಬೆಳೆದಿರುತ್ತೆ, ಒಂದೊಂದು ಟೈಮ್ ಇಷ್ಟು ಜಾಸ್ತಿ ಬಂದಿರಂಗಿಲ್ಲ. ನನ್ನ ಹೇರ ಇಷ್ಟು ಜಾಸ್ತಿ ಬಂದಿಲ್ಲ. ನಾನು ಆ್ಯಕ್ಚುಲಿ ಬರೋಕ್ಕೆ ಟ್ರೈ ಮಾಡಿದ್ದೀನಿ, ಬಂದಿಲ್ಲ. ಇದನ್ನು ನಾನು ಟೆಸ್ಟ್ ಮಾಡಿನೂ ನೋಡಿದ್ದೀನಿ. ಸೊ ಆ್ಯಕ್ಚುಲಿ ಇದಕ್ಕೆ ನಾನು ಟ್ರೈನೂ ಮಾಡಿದ್ದೀನಿ. ಸೊ ಸ್ವಲ್ಪ ದಪ್ಪಾಗ್ತಾವ, ತೆಳ್ಳಗಂತೂ ಆಗೋದಿಲ್ಲ. ಜಸ್ಟ್ ಹೇರ್ ಗ್ರೋತ್ ಕಡಿಮೆ ಅದ. ಅದಕ್ಕೆ ಆಲ್ಮೋಸ್ಟ್ ಆಲ್ ನಾನೇನು ತೊಗೊಂಡಿನಿ ಅಂತಲೇ ಹೇಳ್ತೀನಿ ನಿಮ್ಗೆ. ನಿಮ್ದು ಆ್ಯಕ್ಚುಲಿ ನಿಮ್ಮ ಹೇರ್ನ ಹೇಗೆ ಟೆಸ್ಟ್ ಮಾಡಬೇಕಪ್ಪ ಅಂಥೇಳಿ ನಾನು ಹೇಳ್ಕೊಡಕ್ಕೆ ಬಂದೀನಿ ರೀ. ಸೊ ನಿಮ್ಮ ನಾರ್ಮಲಾಗಿ ಒಂದು ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ತೊಗೋರಿ. ಟ್ರಾನ್ಸ್ಪರೆಂಟ್ ಗ್ಲಾಸ್ ನಿಮ್ಮ ನಾರ್ಮಲಾಗಿ ಗ್ಲಾಸ್ನಾಗ ಗೊತ್ತಾಗ್ತೈತೆ. ಆ್ಯಕ್ಚುಲಿ ಗಾಜಿನ ಗ್ಲಾಸ್ನಾಗ ನಿಮ್ಮ ಹೇರ್ನ ಒಂದು ಲೇಯರ್ ತೊಗೊಂಡ ಅದ್ರೊಳಗಡೆ ಹಾಕ್ರಿ. ಯಾವ ಥರ ಅಂದ್ರೆ ಫಸ್ಟ್ ನಿಮ್ಗೇನು ಹೇರ್ ಇಷ್ಟು ಗ್ಲಾಸ್ ಇರ್ತದೆ, ಇದು ಆ್ಯಕ್ಚುಲಿ ಇದು ಗ್ಲಾಸ್. ವೇಟ್ ಮಾಡಿರಿ, ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂಥೇಳಿ. ಸೊ ಇದು ಆ್ಯಕ್ಚುಲಿ ಇದು ನಾನು ಸ್ಟೀಲಿಂಗ್ ಗ್ಲಾಸ್ ತೊಗೊಂಡಿನಿ. ನೀವು ಟ್ರಾನ್ಸ್ಪರೆಂಟ್ ಗ್ಲಾಸ್ ತೊಗೋರಿ. ಸೊ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳತ್ತಿದ್ದೆ. ಸೊ ಇದು ನೀರಿನ ಇದು ಟ್ರಾನ್ಸ್ಪರೆಂಟ್ ಗ್ಲಾಸ್ ರೀ. ನಿಮ್ಮ ಹೇರ್ನ ಒಳಗಡೆ ಹಾಕ್ತೀರಿ. ಸೊ ಹಾಕಿದಾಗ ನಿಮ್ಮ ಜಸ್ಟ್ ಲೇಯರ್, ನಿಮ್ಮ ಹೇರ್ ಮೇಲೆ ಲೇಯರ್ ಏನು ನಿಮ್ಮ ಹೇರಿನ ಲೇಯರ್ ಇರ್ತದ, ಇಲ್ಲಿ ಮೇಲ್ ತೇಲಾಕತ್ತಂದ್ರೆ ನಿಮ್ಗೆ ಲೋ ಡೆನಿಸಿಟಿ ಅದ ಅಂತ ಹೇಳಿ, ಅಂದ್ರೆ ಲೋ ಪ್ಯೂರಾಸಿಟಿ. ಸೊ ನಿಮ್ಮ ಹೇರ್ದ ಲೋ ಪ್ಯೂರಾಸಿಟಿ ಐತೆ ಅಂತ ಹೇಳಿ. ಲೋ ಪ್ಯೂರಾಸಿಟಿ ಅಂದಿದ್ದಕ್ಕೆ ಯಾವ ಹೇರ್ ಆಯಿಲ್ನೂ ಯೂಸ್ ಮಾಡೋದು ಅಂತ ಹೇಳ್ತೀನಿ ರೀ. ಫಸ್ಟ್ ಇದನ್ನು ಹೇಳಿಬಿಡ್ತೀನಿ. ಇದನ್ನು ನಿಮ್ಮ ಮೇಲೆ ತೇಲಾಕತ್ತಂದ್ರೆ ಲೋ ಡೆನಿಸಿಟಿ ಐತೆ ಅಂತ ಹೇಳಿ. ಸೊ ಮೀಡಿಯಮ್ ತೇಲಾಕತ್ತಪ್ಪ ಅಂದರೆ ಮೀಡಿಯಮ್ ಪೊರಾಸಿಟಿ ಇದೆ ಅಂತ ಹೇಳಿ. ಸೊ ಕೆಳಗಡೆ ಫುಲ್ ಅಂದರೆ ಇಲ್ಲಿ ಫುಲ್ ಇದು ಕೆಳಗಡೆ ತೇಲಾಕತ್ತಂದ್ರೆ ಹೈ ಪ್ಯೂರಾಸಿಟಿ ಐತೆ ಅಂತ ಹೇಳಿ. ಸೊ ಇದಕ್ಕೆ ನಾವು ಯಾವ್ಯಾವ್ದು ಆಯಿಲ್ ಯೂಸ್ ಮಾಡೋದು ಅಂತ ಹೇಳ್ತೀನಿ ರೀ. ಸೊ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಮೇಲೆ ತೇಲಾಕತ್ತಂದ್ರೆ ಲೋ ಪ್ಯೂರಾಸಿಟಿ, ಮೀಡಿಯಮ್ ಪ್ಯೂರಾಸಿಟಿ ಆ್ಯಂಡ್ ಹೈ ಪ್ಯೂರಾಸಿಟಿ. ಸೊ ಈ ಥರ ನೀವು ಲೇಯರ್ ಟೆಸ್ಟ್ ಮಾಡಬೇಕು. ಅದು ಟ್ರಾನ್ಸ್ಪರೆಂಟ್ ಗ್ಲಾಸ್ಗೆ ಹೇಳಿದೆ. ಸೊ ಲೋ ಪ್ಯೂರಾಸಿಟಿ ಇದ್ದಾಗ ಏನು ಮಾಡಬೇಕು, ಯಾವ ಹೇರ್ ಆಯಿಲ್ ಯೂಸ್ ಮಾಡ್ಬೇಕಂದ್ರೆ, ಸೊ ಇದಕ್ಕೆ ಬಾದಾಮ್ ಆಯಿಲ್ ಯೂಸ್ ಮಾಡಿರಿ. ಬಾದಾಮಿ ಆಯಿಲ್ ಅಂದ್ರೆ ನಿಮ್ಗೆ ಸಿಗ್ತದೆ ಬಾದಾಮ್ ಆಯಿಲ್ ಅಂತೇಳಿ. ನಿಮ್ಗೆ ಆಲ್ಮಂಡ್ ಆಯಿಲ್ ಅದು ಇಂಗ್ಲೀಷ್ದಾಗ ರೀ, ಕನ್ನಡದಾಗ ಬಾದಾಮ್ ಆಯಿಲ್ ಅಂತಾರೆ. ಸೊ ಅದನ್ನು ಯೂಸ್ ಮಾಡಿರಿ. ಅದ್ರ ಜೊತೆ ಲೈಟಾಗಿ ಕೊಬ್ಬರಿ ಎಣ್ಣೆ ಹಾಕೊಂಡು ಯೂಸ್ ಮಾಡ್ಬೋದು ನೀವು. ಸೊ ಮೀಡಿಯಮ್ ಪ್ಯೂರಾಸಿಟಿ ಇದ್ದಾಗ ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆ ಯೂಸ್ ಮಾಡಿರಿ. ಕೊಬ್ಬರಿ ಎಣ್ಣೆ ಜೊತೆ ಯೂಸ್ ಮಾಡ್ಬೋದು. ಮತ್ತು ಹೈ ಪ್ಯೂರಾಸಿಟಿ ಇದ್ದಾಗ ಏನು ಬ್ಯಾಡ್ರಿ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಿರಿ, ನಾರ್ಮಲ್ ಆಗೋಕೆ ಅದು. ಸೊ ಒಬ್ಬೊಬ್ರು ಅಂತಿರ್ತಾರೆ ನಾ ಎಷ್ಟು ಹೇರ್ ಆಯಿಲ್ ಥರ ಅಶ್ವಿನಿ ಯೂಸ್ ಮಾಡಿದೆ, ಇಂದು ಕೇರ ಯೂಸ್ ಮಾಡಿದೆ, ಅವ್ರು ಹೇಳಿದಾರಂತ ಅದ ಆನ್ಲೈನ್ಯಾಗ ಬಂದಿತ್ತಂತ ಇದೆಲ್ಲ ಬಿಟ್ಬಿಡ್ರಿ. ನಿಮ್ಮ ಹೇರ್ ಕ್ವಾಲಿಟಿ ಫಸ್ಟ್ ಚೆಕ್ ಮಾಡಿರಿ. ಹೇರ್ ಕ್ವಾಲಿಟಿ ಚೆಕ್ ಮಾಡಿ ನೀವು ಡಿಸಿಷನ್ ತೋರಿ ನೀವು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ಬೇಕಂತೇಳಿ. ಸೊ ಅದಕ್ಕೆ ಆಲ್ಮೋಸ್ಟ್ ಆಲ್ ನಾ ಯೂಸ್ ಮಾಡಿರಿ. ಯಾಕಂದ್ರೆ ಬೆನಿಫಿಟ್ ಏನದ ಅಂದ್ರೆ ನಿಮ್ದು ಹೇರ್ ಗ್ರೋತ್ ಗೊತ್ತಾಗ್ತದೆ. ನೀವು ಲೋ ಪ್ಯೂರಾಸಿಟಿ ಇದ್ದಾಗೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ, ಮೀಡಿಯಮ್ ಪ್ಯೂರಾಸಿಟಿ ಇದ್ದಾಗೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ. ಎಲ್ಲ ನಾನು 3 ಹೊತ್ತು ಒಂದೇ ಥರ ಊಟ ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ಲ. ಮುಂಜಾನೆ ನಾಷ್ಟ ಬೇಕಾ, ಮಧ್ಯಾಹ್ನ ಊಟ ಬೇಕಾ, ರಾತ್ರಿ ಏನಾರು ಬೇಕು. ಸೊ ಆ ಥರ ರೀ. ನಿಮ್ಗೆ ಯಾವ ಕ್ವಾಲಿಟಿ ಐತಿ ಅಂತ ಹೇಳಿ ಆ ಕ್ವಾಲಿಟಿ ಮೇಲೆ ನೀವು ಆಯಿಲ್ ಯೂಸ್ ಮಾಡಿ. ಸೊ ಓಕೆ, ಇದೆಷ್ಟು ಆಯಿತಾ? ಇದಿಷ್ಟು ನಿಮ್ಮ ಹೇರ್ ಕ್ವಾಲಿಟಿ ಚೆಕ್ ಮಾಡಿದ್ವಿ ನಾವು. ಹೇರ್ ಕ್ವಾಲಿಟಿ ಚೆಕ್ ಮಾಡಿ ಅದಕ್ಕೆ ಯಾವ್ಯಾವ ಆಯಿಲ್ನ ಯೂಸ್ ಮಾಡಬೇಕಂತನೂ ಹೇಳಿದ್ವಿ ನಾವು. ಇವಾಗ ಯಾವುದಂದ್ರೆ ಫುಡ್ ಹೇರ್ ಗ್ರೋತಿಗೆ ಫುಡ್ ಯಾವ್ಯಾವ ಯೂಸ್ ಮಾಡ್ಬೇಕು, ಯಾವ್ಯಾವ ಸೀಡ್ಸ್ ಯೂಸ್ ಮಾಡ್ಬೇಕು, ಯಾವ್ಯಾವ ಫ್ರೂಟ್ ಯೂಸ್ ಮಾಡ್ಬೇಕು, ಯಾವ್ಯಾವ ವೆಜಿಟೇಬಲ್ಸ್ ಯೂಸ್ ಮಾಡ್ಬೇಕು ಅಂತ ಹೇಳಿ ಹೇಳ್ತೀನಿ ರೀ. ಸೊ ಹೇರ್ ಗ್ರೋತಿಗೆ ಫುಡ್ ಸೀಡ್ಸ್ದಾಗ ಹೋಗ್ಬೇಕಂದ್ರೆ ಫಸ್ಟ್ ಸೀಡ್ಸ್ ಅದು ಹೇಳ್ಬಿಡ್ತೀನಿ ರೀ. ಫ್ಲೆಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್.
ಇವು 3 ಸೀಡ್ಸ್ ಯೂಸ್ ಮಾಡ್ಬೋದು. ಲಾಸ್ಟ್ ಟೈಮ್ನೂ ಹೇಳಿದ್ದೆ, ಇದನ್ನು ಮಿಕ್ಸಿ ಹಾಕಿ ನೀವು ನಾರ್ಮಲ್ ಪೌಡ್ರ್ ಯೂಸ್ ಮಾಡ್ಬೋದಾ, ಇಲ್ಲಾಂದ್ರೆ ನೆನೆಸ್ಕೊಂಡ್ಬಿಟ್ಟು ತಿನ್ಬೋದಾ, ಡಿಪೆಂಡ್ಸ್ ಅಪ್ಪ ನಿಮ್ಮ ಮೇಲೆ. ನೀವು ಹೆಂಗೆ ನಿಮ್ಗೆ ಯಾವ ಥರ ಇಷ್ಟ ಆಗ್ತೈತೆ ಆ ಥರ ಯೂಸ್ ಮಾಡಿರಿ. ಫ್ರೂಟ್ಸ್ದಾಗ ನಿಮ್ಗೆ ಲೆಮನ್ ಓಕೆ ಬೆಸ್ಟ್, ಮಸ್ತದ. ಮತ್ತು ಬೆರೀಸ್ನ ಯೂಸ್ ಮಾಡ್ಬೋದು. ಅವಕಾಡೋ ಆ್ಯಕ್ಚುಲಿ ಇದನ್ನು ತುಟ್ಟಿ ಅದ, ರೇರ್ ಸಿಗ್ತದೆ, ಹುಡುಕ್ರಿ ಮಾಲ್ದಾಗೆಲ್ಲ ಸಿಗ್ತದೆ. ಅವಕಾಡೋ ಯೂಸ್ ಮಾಡಿರಿ, ಅವಕಾಡೋ ಬೆಸ್ಟ್ ಹೆಲ್ದಿ ಫುಡ್ ಇದೆ ಆ್ಯಕ್ಚುಲಿ, ಮಸ್ತ್. ವೆಜಿಟೇಬಲ್ಸ್ನಾಗ ಹೋಗ್ಬೇಕಂದ್ರೆ ಬ್ರೋಕ್ಲಿ, ಇದು ಮಾಲ್ನಾಗ ಬಿಟ್ರೆ ಎಲ್ಲ ಸಿಗೋಂಗಿಲ್ಲ, ನಮ್ಮ ಮಾರ್ಕೆಟ್ ತುಂಬ ಹುಡುಕಿನಿ. ನಮ್ಮ ಹುಬ್ಳಿದಾಗ ಬ್ರೋಕ್ಲಿ, ಸ್ಪ್ಯಾನಿಷ ಇದು ಏನಂತಪ್ಪ ಅಂದ್ರೆ ಮತ್ತು ಕ್ಯಾರೆಟ, ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಗ್ರೀನ್ ತರಕಾರಿ, ಗ್ರೀನ್ ಸೊಪ್ಪು, ಏನಂದ್ರೆ ಒಂದು ಸೆಕೆಂಡ್ರಿ, ಮೆಂತೆ, ಪಾಲಕ್, ಗ್ರೀನ್ ಏನು ಸೊಪ್ಪು ಇರ್ತಾವಲ್ಲ ಅದನ್ನು ಯೂಸ್ ಮಾಡಿರಿ. ಸೊ ಎಷ್ಟು ಹಸಿ ತರಕಾರಿ ತಿಂತೀರಿ, ಎಷ್ಟು ಹಸಿ ಸೊಪ್ಪು ತಿಂತೀರಿ, ನಿಮ್ಮ ಹೆಲ್ತ್, ಸ್ಕಿನ್, ಹೇರ್ ಗುಡ್ ಇರ್ತದೆ. ಸೊ ಈ ಥರ ಟ್ರೈ ಮಾಡಿರಿ. ಆ್ಯಕ್ಚುಲಿ ನಾವು ಡೈಗ್ರಾಮ್ ಮಾಡಿ ಇಟ್ಕೊಂಡಿರಿ, ನಿಮ್ಗೆ ಗೊತ್ತಾಗ್ಬೇಕಂತೇಳಿ. ಸೊ ಒಂದು ಸೆಕೆಂಡ, ಆ್ಯಕ್ಚುಲಿ ಈ ಥರ ರೀ. ಫಸ್ಟ್ ಲೋ ಪ್ಯೂರಾಸಿಟಿ, ಮೀಡಿಯಮ್ ಪ್ಯೂರಾಸಿಟಿ ಆ್ಯಂಡ್ ಹೈ ಪ್ಯೂರಾಸಿಟಿ. ನಿಮ್ಮ ಹೇರ್ ಮೇಲ್ ತೆಲ್ಲಕತ್ತಂದ್ರೆ, ಮೀಡಿಯಮ್ ತೆಲ್ಲಕತ್ತಂದ್ರೆ, ಕೆಳಗಡೆ ತೆಲ್ಲಕತ್ತಂದ್ರೆ. ಆ್ಯಕ್ಚುಲಿ ನಿಮ್ಗೆ ನಾನು ತೋರಿಸ್ಬೇಕಂತೇಳಿ ಸ್ಕ್ರಿಪ್ಟ್ನೂ ಬರ್ದು ಇಟ್ಕೊತೀನಿ ರೀ. ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕಂತೇಳಿ. ನಾನು ಈ ಗ್ಲಾಸ್ನಾಗ ಹೇಳಿದೆಲ್ಲ. ಸೊ ಈ ಥರ ಇದೆ ಸೇಮ್. ಈ ಥರ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿರಿ. ಆ್ಯಕ್ಚುಲಿ ಹೆಂಗಿರ್ತೈತಪ್ಪ ಅಂದ್ರೆ, ಯಾರು ನಮ್ಮ ಸೆಲ್ಫ್ ಕೇರ್ ಬಗ್ಗೆ ತಲೆನೇ ಕೆಡಿಸ್ಬೋದು. ಲೈಫ್ ಹಿಂದೆ ಬಿದ್ದುಬಿಟ್ಟು ಐತೆ ಪ್ರಾಬ್ಲಮ್ಸ್ ಐತಿ, ಅದೈತಿ ಇದೈತಿ, ದುಡಿಯೋದೈತಿ, ಖರ್ಚು ಮಾಡೋದೈತಿ, ತಿನ್ನೋದೈತಿ, ಮಜಾ ಮಾಡೋದದ. ಸ್ವಲ್ಪ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ಬೋಳ್ಗುಂಡಾದ್ಮೇಲೆ ಯೋಚನೆ ಮಾಡಬೇಡ್ರಿ. ಬೋಳ್ಗುಂಡಾದ್ಮೇಲೆ ಯೋಚನೆ ಮಾಡಬೇಡ್ರಿ. ನಾವಾಗ ಯಾಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ವೀಕ್ಲಿ ಒಮ್ಮೆ ಹೇರ್ ಆಯಿಲ್ ಮಸಾಜ್ ಮಾಡ್ಕೊಡಿ, ಹೇರ್ ಮಸಾಜ್ ಮಾಡ್ಕೊಡಿ. ಹೆಡ್ ಬಾತ್ ಮಾಡೋ ಮುಂದೆ ಬಿಫೋರ್ ½ an hour ಹೇರ್ ಮಸಾಜ್ ಮಾಡ್ಕೊಂಡು ಫುಲ್ ಬಿಸಿಲ ಕುಟ್ಕೊಂಡು ನಿಮ್ಗೆ ಕುಚ್ಕೊಂಡು ಮಾಡ್ಕೊಡಿ. ಮತ್ತು ವೀಕ್ಲಿ 2 times ಹೇರಿಗೆ ಆಯಿಲ್ ಅಪ್ಲೈ ಮಾಡಿ. ಸ್ಪೆಷಲಿ ಫುಲ್ ಕೆಳಗಡೆಯಿಂದ ಮೇಲ್ಗಡೆ ಮಟನೂ ಹಚ್ಕೊಡಿ. ಸೊ ನೀವೆಷ್ಟು ಕೇರ್ ಮಾಡ್ತಿರಲ್ಲ ಅಷ್ಟು ಬೆಳೀತದೆ. ಬಿಡಪ್ಪ ಹೆಂಗದ ಬಚ್ಕೊಂಡೆ, ಹೆಂಗದು ಇಲ್ಲ, ಹೆಂಗೆ ಕಟ್ಕೊಂಡೆ, ಹೆಂಗೆ ಮಾಡ್ಕೊಂಡೆ, ಮುಗಿದು ಇಲ್ಲ. ಆ್ಯಕ್ಚುಲಿ ಹೆಂಗಿರ್ತೈತಿ ಅಂದರೆ, ನಾವು ಅದನ್ನು ಕೇರ್ ಮಾಡಿದಾಗ ಅದು ರಿಸಲ್ಟ್ ಬರ್ತದೆ. ನಾವು ಅದಕ್ಕೆ ಕೇರ್ ಮಾಡಲಿಲ್ಲ ರಿಸಲ್ಟ್ ಬರಲ್ಲ. ಐತಿ ಜೀವನ ಐತಿ, ಎಲ್ಲ ಐತಿ. ಪ್ರಾಬ್ಲಮ್ಸ್ ಯಾರಿಗಿಲ್ಲ, ದೇವ್ರಿಗೆ ಐತಿ. ಪ್ರಾಬ್ಲಮ್ಸ್ ಇಲ್ಲ ನಂಗಿಲ್ಲ, ಪ್ರಾಬ್ಲಮ್ಸ್ ಇಲ್ಲದ ಮನುಷ್ಯನೇ ಇಲ್ಲ. ಸೊ ಅದ್ರ ಸಂಬಂಧ ಹೇಳಕತ್ತೀನಿ. ಸೊ ನಿಮ್ಮ ಕೇರ್, ಸೆಲ್ಫ್ ಕೇರ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಇಷ್ಟ ಹೇರ್ ಗ್ರೋತ್ ಬಗ್ಗೆ ಹೇಳ್ಕೊಟ್ಟೆ, ಹೇರ್ ಗ್ರೋತ್ದ ಸೀಡ್ಸ್ ಬಗ್ಗೆ ಹೇಳ್ಕೊಟ್ಟೆ, ಹೇರ್ ಕ್ವಾಲಿಟಿ ಬಗ್ಗೆ ಹೇಳ್ಕೊಟ್ಟೆ. ಸೊ ಒಂದ್ಸಲ ಟ್ರೈ ಮಾಡಿರಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೀವು ಮರೆಯಾಗಿಲ್ಲ ಅಂದ್ಕೊಂಡೇನಿ, ಮರೆಯಕ್ಕೆ ಹೋಗ್ಬೇಡ್ರಿ. ಟೇಕ್ ಕೇರ್, ಬಾಯ್.